ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ತಿಂತಾಯಿದ್ದೀವಿ. ಹತ್ರ ರಿಚ್ ಇನ್ ರುಚಿ ಸಕ್ಕತ್ತಾಗಿದೆ. ಬಾಯಿಗಳಿಗೆ ಇಟ್ಟರೆ ಕರ್ಗು ಹೋಗ್ತಾ ಇದೆ. ಪರ್ಫೆಕ್ಟಾಗಿ ಬೇಯೋದು ಅಂತಲ್ಲಿದೆ. ಅಣ್ಣ ಹೆಂಗೆ ಸಿಲಿಂಡ್ರು 3.5? ಇದೊಂದು ಸಿಲಿಂಡ್ರ್ 3,500. 3,500 ಗ್ಯಾಸ್ ಉಳ್ಸಕ್ ಹೋದ್ರೆ ಇಲ್ಲಿ 6,000 ರೂಪಾಯಿ ಟ್ಯಾಕ್ಸಿ ಬುಕ್ ಮಾಡೋಲ್ಲ. ಎಂತ ಮುಟ್ಟಾಡ್ತಾನೆ ಆಯ್ತಲ್ಲಪ್ಪ ಇದು ಅಂತ. ಮಗಳು ಅಗೇನ್ ವಿ ಆರ್ ಬ್ಯಾಕ್. ಅಮ್ಮ ಹೋಗಾಯ್ತು. ಎಪಿಸೋಡ್ 1 ಸೀಸನ್ 2. ವಿ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಅಂಡ್ ಹೌ ಸುಮಾರು ಸೀಸನ್ಸ್ ಬರುತ್ತೆ. ನಮಸ್ತೆ ಬಂಧುಗಳೇ, ನಾನು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ನನ್ನ ಬಾಗ್ಲೂರಿಂದ ಇದೇ ನಂದು ಫಸ್ಟು ಫುಡ್ ಲಾಗ್. ನಾನು ಹೊರಗಡೆ ಹೋಗ್ತಾ ಇರೋದು. ನನ್ನ ಬಾಗ್ಲೂರಲ್ಲಿ ಈಗ ಮೊದಲನೇ ಫ್ರೆಂಡು ನನಗಾಗಿರೋರು. ಒಂದು 3-4 ದಿನದಿಂದ ಒಂದು ಸ್ವಲ್ಪ ಒಡನಾಟ ಇಟ್ಕೊಂಡು ಚೆನ್ನಾಗಿ ಓಡಾಡ್ತಾ ಇದ್ದೀವಿ ಬಾಗ್ಲೂರಲ್ಲಿ. ಅವ್ರ ಜೊತೆ ಒಂದು ಒಳ್ಳೆ ಜಾಗದಲ್ಲಿ ಬ್ರೇಕ್ಫಾಸ್ಟ್ ಇದೆ, ಬನ್ನಿ ಹೋಗೋಣ ಅಂತ ಅಂದರು. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಬೆಳಗ್ಗೆ 7:15 ಹೋದರೆ ಒಳ್ಳೆ ಊಟ ಸಖತ್ತಾಗಿರುತ್ತಂತೆ ಅಲ್ಲಿ ಬಿರಿಯಾನಿ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆಯಂತೆ ಒಟ್ಟಿನಲ್ಲಿ ಜಾಗ. ಈ ಪ್ರಾಂತ್ಯದಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಇದೆ ಅಂತ ಹೇಳಿದರು. ಅವರೇ ನನಗೀಗ ಈ ಪ್ರಾಂತ್ಯದಲ್ಲಿ ತೋರಿಸ್ತೀನಿ. ಯಾಕಂದರೆ ಈ ಲೋಕಲ್ ಅವರು ನನಗೆ ಲೋಕಲಲ್ಲಿ ಏನೇನಿದೆ ಅಂತ, ಏನೇ ಆಗಲಿ ಒಂದ್ಸರಿ ಶಿಫ್ಟ್ ಆದಾಗ ಲೋಕಲಲ್ಲಿ ಏನೇನಿದೆ ಅಂತ ಪರಿಚಯ ಮಾಡ್ಕೊಳಕ್ಕೆ ಒಬ್ಬರು ಸಹಾಯ ಬರ್ತಾರೆ, ಆಪತ್ತು ಬಾಂಧವ ನನಗೆ. ಅದರಲ್ಲಿ ಇವತ್ತು ಆಕಾಶ್ ಅವರು ಹೋಗು ಸ್ನೇಹಿತರು. ಆಕಾಶ್ಗೆ ಅವ್ರಿಗೆ ವೀಡಿಯೋದಲ್ಲಿ ಆಸಕ್ತಿ ಇಲ್ಲ, ಅವರಿಗೆ ಬರೋದು ಮುಖ ತೋರ್ಸೋಕ್ಕೆ ಅಂದರೆ ಒಂದು ಸ್ವಲ್ಪ ಮುಜುಗರ. ಹಂಗಾಗಿ ನಾನು ಅವ್ರನ್ನ ಹಿಡಿತಾ ಇಲ್ಲ. ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲ್ ಅಂತ ಬೆಳಗ್ಗೆ ಇಲ್ಲಿಗೆ ಬಂದಿರೋದು. ಹೋಗೋಣ? ಹಾಂ ನಡೀರಿ. ಅಬ್ಬಾ, ಎಷ್ಟು ಗಂಟೆ ಮಾಡ್ತಾರೆ ಬೆಳಗ್ಗೆ? ಮಂಗಳವಾರ ಭಾನುವಾರ ಮಾತ್ರ ಬೇಗ ಮಾಡ್ತಾರೆ 8 o'clock. ಬೇರೆ ದಿನದಲ್ಲೆಲ್ಲ 12 o'clock. ಇಲ್ಲೇನು ಅಂದರೆ ಈ ಹೊಸಕೋಟೆ ಕಡೆ ಏನು ಬಿರಿಯಾನಿ ಮಾಡ್ತಾರಲ್ಲ, ಈ ಕಡೆ ನಾರ್ತ್ ಬೆಂಗಳೂರು ಕಡೆ ಬಂದರೆ ದೇವನಹಳ್ಳಿ ಸೈಡು ಆ ಥರ ಬಿರಿಯಾನಿ ಈ ಕಡೆ ಮಾಡ್ತಾರಂತೆ. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡೋಣ ಹೆಂಗಿದೆ ಅಂತ ಬಿರಿಯಾನಿ. ಮಟನ್ ಬಿರಿಯಾನಿ ಸಖತ್ ಮಸಾಲೆ ಏನು ಕಾಣಿಸ್ತಾನೆ ಇಲ್ಲ. ಹಾಂ ಸಖತ್ತಾಗಿದೆ ಸ್ಮೆಲ್ಲು. ಬೆಳಗ್ಗೆನೇ ಬಂದರೂ ಸಿಗುತ್ತಲ್ವಾ? ಬೆಳಗ್ಗೆ ಅಂದರೆ 8 o'clockಗೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅನಿಸುತ್ತೆ. ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ತಿಂತಾಯಿದ್ದೀವಿ. ವಾವ್. ಹಾಂ ನಮಸ್ತೆ, ಆರಾಮ? ಹಾಂ ಮತ್ತೆ ನೋಡ್ತೀರಾ? ಹಾಂ ನೋಡಿದೆ. ಹೌದಾ, ಇಲ್ಲಿ ಕುಕ್ಕ ನೀವು? ಹೌದಾ, ಚೆನ್ನಾಗಿದೆ. ಒಂದು ಸ್ಪೂನ್ ತಗೊಂಡಿದ್ದ ತಕ್ಷಣ ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡಿ. ಹೌದಾ, ಟ್ರೈ ಮಾಡಿ ಅಂತ. ಹಾಂ ನೋಡಿ, ಇವ್ರದ್ದೇ ಅಂತೆ ಹೋಟ್ಲು. ಬಾಯಿಗೆ ಇಟ್ಟಿದ ತಕ್ಷಣ ಬಂದರೆ ರಿವ್ಯೂ ಹೇಳೋಕ್ಕೂ ಕರೆಕ್ಟ್ ಆಯ್ತು ನಮಗೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಆಯ್ತಾಯ್ತು. ಸಕ್ಕತ್ತಾಗಿದೆ ಆಕಾಶ್, ವೆರಿ ಟೇಸ್ಟಿ. ಹಾಂ ಅಲ್ವಾ, ಸಕ್ಕದ ಮಾಡೋರು ನಿಜವಾಗ್ಲೂ. ಒಂದು ಚೂರು ಮಸಾಲ ಇಲ್ಲ, ರುಚಿಗೆ ಮಾತ್ರ ರಿಚ್ ಇನ್ ರುಚಿ ಸಕ್ಕತ್ತಾಗಿದೆ. ನಾನು ಚಮಚದಲ್ಲಿ ತಿಂತಾಯಿದ್ದೀನಿ, ಕೈಲಿ ತಿನ್ಬೇಕಿದ್ನ. ಫ್ಯಾಮಿಲಿ ಕರ್ಕೊಂಡು ಬಂದಿದ್ದೀರಾ ನೀವು ಇಲ್ಲಿಗೆ ಇದಕ್ಕೆ? ಹೌದಾ, ಅಟ್ಲೀಸ್ಟ್ 1-2 ಸಲ ಆದರೂ ಬಂದೇ ಬಿಡ್ತೀರಾ? ಇದೆಲ್ಲ ಯಾವ ಕಡ್ಡಿ ಅಂತ ಗೊತ್ತಿಲ್ಲ ಮಾತ್ರ ಹಾಕೋರೇನೋ ಬಿರಿಯಾನಿಗೆ. ಹಾಂ ಒಳ್ಳೆ ಇದ್ದಂಗಿದೆ, ಬೆಂಡೆಕಾಯಿ ಇದ್ದಂಗೆ. ಮಸಾಲೆ ಯಾವುದೋ ಸ್ಪೈಸು ಯಾವುದೋ ಸ್ಪೈಸಿ ಚೆನ್ನಾಗಿದೆ, ಫ್ಲೇವರು ಚೆನ್ನಾಗಿದೆ. ತುಪ್ಪ ಹಾಕಿ ಮಾಡಿದ್ದಾರೆ. ತುಪ್ಪದ ಫ್ಲೇವರು ಇದೇನೋ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅನ್ಸುತ್ತೆ ಇವ್ರದ್ದು. ಇದೇ ಜಾಸ್ತಿ ಇದೆ ಇದ್ರೊಳಗೆ, ಹಂಗಾಗಿ ಟೇಸ್ಟ್ ಬಂದಿರ್ಬೋದು. ಏನೋ ಕಡ್ಡಿ ಇದು, ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಏನಿದು ಕಡ್ಡಿ, ಏನು ಇಂಗ್ರೀಡಿಯೆಂಟ್ ಅಂತಿದ್ದು. ಬಿರಿಯಾನಿಗಳು ಟೇಸ್ಟ್ ಬಂದಿಲ್ಲ ಅಂದರೆ ರೈತ ಮತ್ತು ಗ್ರೇವಿ ಹಾಕೊಂಡು ತಿನ್ಬಿಡ್ತೀವಿ. ತಿನ್ನಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಅದನ್ನ ಹಾಕೊಂಡು, ಬರೀ ಹಿಂಗೆ ತಿನ್ನೋಣ ಅನ್ಸ್ತಿದೆ. ಇದು ರುಚಿನೇ ಸಕ್ಕತ್ತಾಗಿದೆ. ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಎಳೆಯಾಗಿ ಹಂಗೆ ಬಿಡಿಸ್ಬೋದು. ಬಾಯಿಗಳಿಗೆ ಇಟ್ಟರೆ ಕರ್ಗು ಹೋಗ್ತಾಯಿದೆ. ಪರ್ಫೆಕ್ಟಾಗಿ ಬೇಯೋದು ಅಂತಲ್ಲಿದೆ, ತುಂಬ ಚೆನ್ನಾಗಿ ಬೇಯಿಸೋದು. ತಗೊಂಡು ಒಂದು ಫುಲ್ ತಿಂದು ಫ್ಯಾಮಿಲಿಗೆ ಒಂದು ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಸಖತ್ ಹೈಲಿ ರೆಕಮೆಂಡೆಡು. ಟ್ರೈ ಮಾಡಿ, ಫೋನ್ ನಂಬರ್ ಎಲ್ಲ ಇಲ್ಲೇ ಇದೆ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಹೈಲಿ ರೆಕಮೆಂಡೆಡ್. ಯಾಕೆಂದರೆ ಒಂದು ಕೆಲವೊಮ್ಮೆ ಊಟ ಚೆನ್ನಾಗಿದ್ದಾಗ ರೆಕಮೆಂಡ್ ಮಾಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಯಾಕೆಂದರೆ ಕೆಳಗೆ ಬಂದು ಕಮೆಂಟ್ ಹಾಕೋರು ಕೂಡ ಚೆನ್ನಾಗಿ ಆಗ್ತಾರಲ್ಲ, ಗೌಡ್ರೆ ಕರೆಕ್ಟಾಗಿ ಸಜೆಸ್ಟ್ ಮಾಡಿದರೆ ಹಂಗೆ ಹಿಂಗೆ ಅಂತ. ಅದು ನಮಗೆ ನಮ್ಮ ಸರ್ವಿಸ್ಗೆ ನಾನು ಮಾಡೋ ವೀಡಿಯೋ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ದೇವನಹಳ್ಳಿಯಿಂದ ಏರ್ಪೋರ್ಟಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ದೇವನಹಳ್ಳಿ ಟೌನೇನಾ? ಹಾಂ. ಇನ್ನು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ನಂಬರ್ ಎಲ್ಲ ಹಾಕಿದ್ದೀನಿ. ಯಾವುದಾದ್ರೂ ರೀತಿಲಿ ಬರ್ಬೋದು ಹುಡ್ಕೊಂಡು ಬರೋರಿದ್ರೆ. ಇದನ್ನು ತಗೊಂಡು ತಿನ್ನೋಕೆ, ಬಿಸಿ ಮಾಡ್ಕೊಂಡು ತಿನ್ನೋಕ್ಕಾದ್ರೂ ಗ್ಯಾಸ್ ತಗೋಬೇಕು. ಈಗ ನಾನು ಗ್ಯಾಸು ಖಾಲಿ ಆಗಿಬಿಟ್ಟಿದೆ. ಏನೋ ನಮ್ಮ ಆಕಾಶನ ಕೇಳಿದ್ರೆ ಹೇಳ್ತಾರ ಅಂತ, ಆ ಥರದ್ದೇನು ಗ್ಯಾಸ್ ಸಮಸ್ಯೆ ಇಲ್ಲ ಇಲ್ಲಿ ಅಂತ. ಸಿಗ್ತಾನೆ ಇಲ್ಲ. ನಾನು ಎದುರೋಗ್ಬಿಟ್ಟಿದ್ದೆ ಬೆಳಗ್ಗೆ. ಅಯ್ಯಪ್ಪ, ಆ ಕಡೆ ಬೇರೆ ಯುದ್ಧ ಆಗ್ತಾಯಿದೆ, ಗ್ಯಾಸ್ ಬೇರೆ ಮುಗಿದೋಯ್ತು, ಏನು ಮಾಡೋದು ಏನು ಎತ್ತ ಅಂತ
ನೋಡು ಅಂತ ಏನು ಸಮಸ್ಯೆ ಇಲ್ಲ ಅಂತವ್ರು. ನಮ್ಮ ಹಾಸನಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಹಾಂ, ಚೆನ್ನಾಗಿ ಸಖತ್ತಾಗಿತ್ತು. ಯಾರು ಕುಕ್ಕರು? ನಮ್ಮೂರು, ನಾವೆಲ್ಲ ನಾಗಮಂಗಲದವ್ರು, ಮಂಡ್ಯದವರಾ? ತುಂಬ ಚೆನ್ನಾಗಿ ಮಾಡ್ತೀರಾ. ಮಸಾಲೆನೇನು ಹೇಳ್ತೀರಾ ಹಂಗಾರೆ ವಿಡಿಯೋದಲ್ಲಿ ಇಂಗ್ರೀಡಿಯೆಂಟ್ಸ್ ಬಿಟ್ಕೊಡ್ತೀರಾ? ಬೇಡ ಬಿಡಿ, ಸುಮ್ಮನೆ ಕೇಳಿದೆ ತಮಾಷೆ. ನಾವೇ ಮಾಡ್ತೀವಿ ಸರ್. ಮೆಣಸಿನ್ಕಾಯಿ ಎಲ್ಲ ಒಣಗಾಕಿ ಇಲ್ಲೇ ಒಣಗಾಕ್ತೀರಾ? ಪ್ರತಿಯೊಂದು ನಾವೇ ಮಸಾಲೆ ಎಲ್ಲ ನಿಮ್ಮದೇ? ಅದು ಯಾವುದೇ ಎಕ್ಸ್ಟ್ರಾ ಪುಡಿ ತಂದು ಹಾಕಲ್ಲ? ಅಂಗಡಿಯಿಂದ ಪೌಡ್ರ್ ಯಾವ್ದು ಸರ್ ಎಲ್ಲ ನಾವೇ ತಯಾರು ಮಾಡ್ಕೊಂಡು ಎಲ್ಲ ನಾವೇ. ಸಕ್ಕತ್ತಾಗಿ. ಅದು ಉದ್ದುದ್ದ ಇಷ್ಟುದ್ದ ಒಂದು ಏನೇನೋ ಬಿದ್ದಿತ್ತಲ್ಲ, ಅದು ಎಂಥದ್ದು ಅದು? ಮಸಾಲೆ ಕಡ್ಡಿ ಥರ ಇಷ್ಟುದ್ದ ದೊಡ್ಡದು? ಅದು ಇದು ಚಕ್ಕೆ ಇರಬೇಕು. ಚಕ್ಕೆ ಇಲ್ಲ ಅಣ್ಣ, ಬೆಂಡೆಕಾಯಿ ಥರ ಉದ್ದಕ್ಕಿತ್ತು. ಸಖತ್ತಾಗಿತ್ತು ಮಾತ್ರ, ಸಕ್ಕತ್ತಾಗಿತ್ತು. ಟೇಸ್ಟ್ ಫುಲ್ ಖುಷಿ ಆಯಿತು. ಸರಿ ಆಯಿತು, ಬರೋಣ ಮತ್ತೆ. ಓಕೆ, ಥ್ಯಾಂಕ್ ಯು. ಕರ್ಕೊಬರ್ತೀನಿ ಮತ್ತೆ. ಬನ್ನಿ. ಗ್ಯಾಸ್ ತಗೊಂಡೋಗೋಣ ಅಂತ ಬಂದಿದ್ದೀನಿ. ಇದೇ ಗ್ಯಾಸ್, ಲೋಕಲ್ ಗ್ಯಾಸು, 14 kg ಏನೋ ಬರುತ್ತೆ. ಸೂರ್ಯ ಅಣ್ಣ, ಹೆಂಗೆ ಸಿಲಿಂಡ್ರು? 3.5? ಯಾಕೆ ರೇಟ್ ಜಾಸ್ತಿ ಆಗಿದೆಯಾ? ಅಲ್ಲ, 1200 ಏನೋ ಕೊಡ್ತಾಯಿದ್ರು. ಅದೇ ಒಂದು 2 ತಿಂಗಳ ಹಿಂದೆ, ವಾರ ಆಗೋಕ್ಕಿಂತ ಮುಂಚೆ. ಈಗ ಮತ್ತೆ ಕಮ್ಮಿ ಬಂದಿದೆಯಾ? ಇದೊಂದು ಸಿಲಿಂಡ್ರ್ 3,500. ಅಯ್ಯೋ ದೇವ್ರೆ. ಆಕಾಶ್ ಪಾಪ ನನ್ನ ಬೆಳಗ್ಗೆಯಿಂದ ಸುತ್ತಾಡಿಸಿ, ಏನಿಲ್ಲ, ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಏನಿಲ್ಲ. ವೀಡಿಯೋಗೆ ಬರಬೇಕು, ನಾನು ಕಾಣಿಸ್ಕೋಬೇಕು ಅನ್ನೋ ಆಸೆ ಇಲ್ಲ, ಏನಿಲ್ಲ. ನನ್ನ ಜೊತೆ ಒಂದು ಕನೆಕ್ಷನಲ್ಲಿ ಇರಬೇಕು ಅಂತ ನನ್ನ ಜೊತೆ ಇಷ್ಟೊತ್ತಗೋ ಟೈಮ್ ಸ್ಪೆಂಡ್. ಬ್ಯುಸಿ ವ್ಯಕ್ತಿ ಆ್ಯಕ್ಚುಲಿ, ತುಂಬ ಕೆಲಸಗಳಲ್ಲಿ ಬ್ಯುಸಿ ಇರೋರು ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋದರು. ನೋಡಿ, ಆಲ್ಮೋಸ್ಟ್ ಒಂದು ವಾರದಿಂದ ನನ್ನ ಜೊತೆ ಮೀಟ್ ಮಾಡಬೇಕು ಅಂತ ಓಡಾಡಿ, ಒಂದು ಸರಿ ಮೀಟ್ ಮಾಡಿ ಆಮೇಲೆ ಇವತ್ತು ಬಂದು ಹೋಗೋಣ ಎಲ್ಲಾದರೂ ಅಂತ ಅಂದ್ಕೊಂಡು ಹೋಗಿ, ಏನೋ ಅವ್ರಿಗೂ ಖುಷಿ ನಮ್ಮ ಜೊತೆ ಇರೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರು. ಹೋದ್ರು, ಖುಷಿ ಆಯಿತು. ಒಂದು ಜಸ್ಟ್ ಶಾರ್ಟ್ ಮೂಮೆಂಟಲ್ಲಿ ಬಂದರೂ ಒಂದು ಹಾರ್ಟಿಗೆ ಟಚ್ ಆಗಿ ಹೋಗ್ತಾರೆ ಕೆಲವರು. ಪಾಪ ಈಗ ಸಿಲಿಂಡ್ರ್ ಸಿಗದೇ ಇರೋದನ್ನ ನೋಡಿ ಅವ್ರ ಮನೇಲೇ ಒಂದಿಷ್ಟು ಸಿಲಿಂಡ್ರ್ ಇದೆ ತಂದು ಕೊಡ್ತೀನಿ ಅಂತ ಕೂತಿದ್ರು. ನಮ್ಮ ಮನೆಯವರು ಇವರೆಲ್ಲ ಒಂದು ಸ್ವಲ್ಪ ರಜಾ ಅಲ್ವಾ, ಬೇಸಿಗೆ ರಜಾ, ಇನ್ನು ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಊರಿಗೆ ಹೊರಟವ್ರು ಎಲ್ಲರೂ. ಈಗ ಊರಿಗೆ ಹೋಗಿ ಒಂದು ಸ್ವಲ್ಪ ದಿನ ಇದು ಬರ್ತೀನಿ ಅಂತ. ಹಂಗಾಗಿ ಅವ್ರನ್ನ ಸಿಲಿಂಡ್ರ್ ಖಾಲಿ ಆಗಿರೋದ್ರಿಂದ ಇವತ್ತು ಕರ್ಕೊಂಡು ಹೋಗಿಬಿಟ್ರೆ ಒಳ್ಳೆಯದು. ಯಾಕೆಂದರೆ ಹಾಸನಲ್ಲಿ ಒಂದು ಸಿಲಿಂಡ್ರ್ ಇದೆ. ಸಿಲಿಂಡ್ರದ್ದು ಒಂದು ಭಾರಿ ದೊಡ್ಡ ಸಮಸ್ಯೆ ಇದೆ. ತುಂಬ ವಿಚಾರ ಮಾತಾಡಬೇಕು ಸಿಲಿಂಡ್ರದು. 2 ತಿಂಗಳ ಹಿಂದೆ ನನಗೆ ತಗೊಳ್ಳಿ ಅಂತಿದ್ದವರು, 2 ಸಿಲಿಂಡ್ರ್ ತಗೊಳ್ಳಿ ಅಂತಿದ್ದವ್ರು. 1 ಸಿಲಿಂಡ್ರ್ ತಗೊಂಡಿದ್ದೆ ಹಾಸನ ಮನೆಗೆ, ಭಾರತ್ ಸಿಲಿಂಡ್ರ್. ಈಗ ಆ ಭಾರತ್ ಸಿಲಿಂಡ್ರ್ 2 ಸಿಲಿಂಡ್ರ್ ಮಾಡೋದಂತೆ. ಈಗ ಒಂದೇ ಸಿಲಿಂಡ್ರ್ ಅಂತೆ, ಆಮೇಲೆ ಹೊಸ ಕನೆಕ್ಷನ್ ಕೊಡ್ತಾ ಇಲ್ವಂತೆ. ಈಗ ಅದರಲ್ಲೇ ನಾವು ಜೀವನ ಮಾಡಬೇಕು. ಯಾವ್ಯಾವ ಟೈಮಲ್ಲಿ ಯಾವ್ಯಾವ್ದು ಹೆಂಗೆ ಬದಲಾಗುತ್ತೆ ಅಂತಲೇ ಗೊತ್ತಾಗಲ್ಲ ಇದು ಮೇಲೆ. ಎಲ್ಲೋ ಯುದ್ಧ ಆದರೆ ಇಲ್ಲಿ ನಾವು ಸಫರ್ ಮಾಡೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ಗ್ಯಾಸಿನ ಸಮಸ್ಯೆನೇ ಅಲ್ವಂತೆ. ಎಷ್ಟೋ ಜನ ಹೇಳೋ ಪ್ರಕಾರ ಬೇಕು ಅಂತ ಯುದ್ಧ ಆಗಿದೆ ಅನ್ನೋದನ್ನು ಒಂದು ಪ್ರಾಜೆಕ್ಟ್, ಅದರಿಂದ ಸಿಲಿಂಡರ್ ಬರ್ತಾ ಇಲ್ಲ ಇನ್ನೊಂದು ದೇಶದಲ್ಲಿ ಅಂತ ಮುಚ್ಚಿಟ್ಟು ಜನಗಳ ಹತ್ರ ಕಿತ್ಕೊತಾ ಇರೋದು ದುಡ್ಡನ್ನ. ಏನಪ್ಪ ಹೆಂಗೆ ಬದುಕೋದು ಹಿಂಗಾದ್ರೆ ಮಿಡಲ್ ಕ್ಲಾಸ್ ಜನ? ನಾವೇನು ಶ್ರೀಮಂತರಲ್ಲ ಕಣಪ್ಪ. ಶ್ರೀಮಂತರು ಬದುಕ್ತಾರೆ, ಇಲ್ಲಿ ಬಡವರು ಬದುಕ್ತಾರೆ. ಬಡವರು ಪಾಪ ಏನು ಸೌದೆ ಒಲೆಯಲ್ಲೇ ಮಾಡ್ಕೊಂಡು ಬದುಕ್ತಾರೆ, ಕರೆಂಟ್ ಒಲೆಯಲ್ಲೇ ಮಾಡ್ಕೊಂಡು ಬದುಕ್ತಾರೆ. ಶ್ರೀಮಂತರಿಗೆ ದುಡ್ಡು ಲೆಕ್ಕನೇ ಇಲ್ಲ, 10,000 ಅಂತಾರೆ. ನಾವೆಲ್ಲ ಮಿಡಲ್ ಕ್ಲಾಸಲ್ಲಿ ಇದ್ದೀವಿ, ಇನ್ನು ಬದುಕೋದು ಕಷ್ಟ ಇದೆ. ಸಿಲಿಂಡ್ರು ಹಣೆ ಬರೋ ನೋಡಿ ಪಾಪ ಈ ಹೋಟ್ಲವ್ರು ತಾನೇ ಹೆಂಗೆ ಕುಕ್ ಮಾಡ್ತಾರೆ ಅಂತ ಇಷ್ಟೊಂದೆಲ್ಲ. ಪೂಜಾ ಮೇಡಮ್ ಅವ್ರದ್ದು ಲಗೇಜು ಫುಲ್ಲು ಪ್ಯಾಕ್ ಆಗಿ ಆಲ್ರೆಡಿ ಟ್ಯಾಕ್ಸಿನೂ ಬುಕ್ ಆಗೋಗ್ಬಿಟ್ಟಿತ್ತು. ನಾನೇನು 3,500 ಗ್ಯಾಸ್ ಉಳ್ಸೋಕೆ ಹೋದರೆ ಇಲ್ಲಿ 6,000 ರೂಪಾಯಿ ಟ್ಯಾಕ್ಸಿ ಬುಕ್ ಮಾಡೋಳಲ್ಲ, ಎಂಥ ಮುಟ್ಟಾಳ್ತಾನ ಆಯ್ತಲ್ಲಪ್ಪ ಇದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು 1 ತಿಂಗಳಿಂದ ಅವ್ರ ತಂದೆಯವ್ರಿಗೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ. ಅದು ಸಿಕ್ಕಾಪಟ್ಟೆ ಅವರು ಸಫರ್ ಮಾಡ್ತಾ ಇದ್ದಾರೆ. ನನಗೂ ಹೇಳಿದರು. ಹಾಸ್ಪಿಟಲಲ್ಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ಹುಡುಕಿದ್ವಿ ಒಂದಿಷ್ಟು ಜಾಗನ, ಆದರೆ ಇಲ್ಲಿಗೆ ಅವ್ರಿಗೆ ಬರೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳು ನನ್ನ ಜೊತೆನೇ ಉಳಿತೀನಿ ಅಂತ ಉಳ್ಕೊಂತು. ಮತ್ತೆ ನನ್ನ ಮಗಳದ್ದು ನಂದು ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ಮಗಳು, ಅಗೇನ್ ವಿ ಆರ್ ಬ್ಯಾಕ್. ಮತ್ತೆ ಅಪ್ಪ ಮಗಳ ಸೀರೀಸ್ ಸ್ಟಾರ್ಟ್ ಆಯಿತು. ಅಮ್ಮ ಹೋಗಾಯ್ತು. ಇದು 2ನೇ ಸೀಸನ್ 2 ಇದು. ಸೀಸನ್ 2 ಎಪಿಸೋಡ್ 1 ಸೀಸನ್ 2 ಎಂಡಲ್ಲಿ ಗೊತ್ತಾಗ್ತಿದೆ. ಟೈಟಲ್ ರಿವೀಲ್ ಆಯಿತು. ಆಯಿತಾ? ವಿ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಹೌ. ಸುಮಾರು ಸೀಸನ್ಸ್ ಬರುತ್ತೆ. ಹಾಂ, ನೋಡೋಣ ಇವ್ರ ಅಮ್ಮ ಯಾವಾಗ ಬರ್ತಾಳೆ, ಮತ್ತೆ ಬರ್ತೀನಿ ನೋಡೋಣ ಅಂತ ಹೋಗಿದ್ದಾಳೆ. ಬರಲಿ, ಅವಳಿಗೆ ಯಾವಾಗ ಇಷ್ಟ ಬರಲಿ, ಯಾವಾಗ ಇಷ್ಟ ಆಗಲಿ. ನಾವು ಎಲ್ಲರಿಗೂ ಸ್ವತಂತ್ರ ಇದೆ ಅಲ್ವಾ, ಓಡಾಡ್ಕೊಂಡು ಫ್ರೀಯಾಗಿರಲಿ ಅನ್ನೋದೇ ನಮ್ಮದು ಆಸೆ. ನಾವು ಯಾರನ್ನೂ ಕಟ್ಟಾಕಲ್ಲ. ಓಕೆ, ಫೈನ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಿಂದ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.